ಸಿಲಿಕಾನ್ ಸಿಟಿಗೆ ಪೌರ ಕಾರ್ಮಿಕರ ಪಾತ್ರ ತುಂಬಾ ಮುಖ್ಯವಾಗಿದೆ. ಹೀಗಾಗಿ 12,000ಕ್ಕೂ ಅಧಿಕ ನೌಕರರನ್ನ ಕಳೆದ ವರ್ಷ ಕಾಂಗ್ರೆಸ್ ಸರ್ಕಾರ ಖಾಯಂ ಮಾಡಿತ್ತು. ಆದರೆ ಆದೇಶ ಪ್ರತಿ ನೀಡಿಲ್ವಂತೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲ ಪೌರ ಕಾರ್ಮಿಕ ಸಂಘಟನೆಗಳು ಆದೇಶ ಪತ್ರ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಇದರ ವಿರುದ್ಧ ಆರೋಪ ಕೇಳಿ ಬಂದಿದೆ. ಯಾಕೆ ಈ ವಿರೋಧ ಅಂತ ಈ ಸ್ಟೋರಿಯಲ್ಲಿ ನೋಡಿ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಿದ್ದ ಪೌರ ಕಾರ್ಮಿಕರ ಕೆಲಸ ಖಾಯಂ ಮಾಡಿ ಎಂದು ಆಗಾಗ ಪ್ರತಿಭಟನೆ ನಡೆಸಿದ್ರು. ಅಲ್ಲದೆ ಸರ್ಕಾರಕ್ಕೆ ಹಲವು ಬಾರಿ ಮನವಿ ಮಾಡಿದ್ರು. ಇದೀಗ ಇದೇ ವಿಚಾರ ಬಂಡವಾಳ ಮಾಡಿಕೊಂಡ ಕೆಲ ಗುತ್ತಿಗೆದಾರರು ಹಾಗೂ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಆಯೋಗದ ಮೇಸ್ತ್ರಿಗಳ ಮೂಲಕ ಪೌರ ಕಾರ್ಮಿಕರ ಬಳಿ ಹಣ ವಸೂಲಿ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ಹೌದು, ಇದೇ ಏಪ್ರಿಲ್ 3ರಂದು ಸಮಾವೇಶ ಮಾಡಿ ಸಿಎಂ ಸಿದ್ದರಾಮಯ್ಯ ಕೈಯಲ್ಲೇ ಖಾಯಂತಿ ಪತ್ರ ಕೊಡಿಸ್ತೀವಿ ಅಂತ 198 ವಾರ್ಡ್ಗಳ ಪೌರ ಕಾರ್ಮಿಕರ ಬಳಿ ಹಣ ವಸೂಲಿ ಮಾಡ್ತಿರುವ ಆರೋಪ ಕೇಳಿ ಬರ್ತಿದೆ. ಇನ್ನು ಪ್ರತಿ ವಾರ್ಡ್ನಲ್ಲಿ ಪೌರ ಕಾರ್ಮಿಕರಿಂದ ತಲಾ 5,000 ರೂಪಾಯಿ ವಸೂಲಿ ಮಾಡಿದ್ದಾರೆ. ಈ ವಿಡಿಯೋ ಇದೀಗ ಕಾರ್ಮಿಕ ಸಂರಕ್ಷಣಾ ಟ್ರೇಡ್ ಯೂನಿಯನ್ ಸಂಘಟನೆ ಬಿಡುಗಡೆ ಮಾಡಿದೆ. ಕಳೆದ ವರ್ಷ 12,692 ಪೌರ ಕಾರ್ಮಿಕರನ್ನ ಸರ್ಕಾರದಲ್ಲಿ ಖಾಯಂಗೊಳಿಸಿತ್ತು. ಆದರೆ ಇನ್ನೂ ಆದೇಶ ಪತ್ರ ನೀಡಿಲ್ಲ. ಒಟ್ಟು ಸಿಟಿಯಲ್ಲಿ 15,000ಕ್ಕೂ ಹೆಚ್ಚು ಪೌರ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ಹಣ ಮಾಡ್ತಿರುವ ಸಂಘಟನೆ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು. ಈ ಹಣ ವಸೂಲಿಯಲ್ಲಿ ಮೈಸೂರಿನ ಮಾಜಿ ಮೇಯರ್ ನಾರಾಯಣಸ್ವಾಮಿಯವರ ಕೈವಾಡ ಇದೆ. ಅವರ ಸಂಘಟನೆಯ ಕೆಲ ಮೇಸ್ತ್ರಿಗಳು ಹಣ ವಸೂಲಾತಿ ಮಾಡ್ತಾ ಇದ್ದಾರೆ. ಇವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಕಾರ್ಮಿಕ ಸಂರಕ್ಷಣಾ ಟ್ರೇಡ್ ಯೂನಿಯನ್ ಸಂಘಟನೆಯ ಅಧ್ಯಕ್ಷ ಬಿಬಿಎಂಪಿ ಕಮಿಷನರ್ಗೆ ಒತ್ತಾಯ ಮಾಡ್ತಿದ್ದಾರೆ. ನವೆಂಬರ್ ತಿಂಗಳಲ್ಲಿ ಫೈನಲ್ ಲಿಸ್ಟ್ನ ಬಿಟ್ಟರು ಬಿಬಿಎಂಪಿ ಅವರು, ಏನು ಪೌರ ಕಾರ್ಮಿಕನ ಕಾಯಂ ಮಾಡೋದ್ರ ಬಗ್ಗೆ. ಆದರೆ ಆ ಫೈನಲ್ ಲಿಸ್ಟ್ನ ಇದುವರೆಗೂ ಯಾವುದೇ ರೀತಿಯ ಆದೇಶ ಪತ್ರ ಕೊಡದೇ ಇರೋದ್ರಿಂದ ಅದರ ಅಡ್ವಾಂಟೇಜ್ ತಗೊಂಡು ಈಗ ಡೈರೆಕ್ಟಾಗಿ ಓಪನ್ ಆಗಿ ಒಂದೇ ಸಂಘಟನೆ ಮಾಡ್ತಾ ಇರೋದು. ಅದು ದುಡ್ಡು ವಸೂಲಿ ಕೂಡ. ಅದು ಮೈಸೂರು ನಾರಾಯಣ ಅಂತೇಳಿ ಒಬ್ಬರಿದ್ದಾರೆ, ಮೈಸೂರಲ್ಲಿ ಮಾಜಿ ಮೇಯರು. ಅವರ ಸಂಘಟನೆಯಲ್ಲಿರುವಂಥ ಇಲ್ಲಿ ಏನು ಪದಾಧಿಕಾರಿಗಳಿದ್ದಾರೆ ಅವರೆಲ್ಲ ಏನು ಮಾಡ್ತಾಯಿದ್ದಾರೆ, ಇಲ್ಲಿರೋಂಥ ಮೇಸ್ತ್ರಿಗಳನ್ನ ಇಟ್ಕೊಂಡು ಪ್ರತಿ ವಾರ್ಡ್ನಲ್ಲೂ 5,000 to 10,000 ರೂಪಾಯಿನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇವಾಗ ನಾವು ಅದನ್ನು ಕಲೆಕ್ಟ್ ಮಾಡೋದನ್ನ ತಪ್ಪು ಅಂತ ವಿರೋಧಿಸಕ್ಕೆ ಹೋದರೆ ಅಂಥವ್ರ ಮೇಲೆ ಹಲ್ಲೆ ಮಾಡೋಕ್ಕೆ ಅಂಥದನ್ನೆಲ್ಲ ಪ್ರಯತ್ನಗಳು ನಡೀತಾ ಇರ್ತವೆ. ಸರ್, ಅವ್ರು ಬಂದ್ಬಿಟ್ಟು ಈಗ ಫ್ರೀಡಮ್ ಇದರಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಏನು ಏಪ್ರಿಲ್ 3ನೇ ತಾರೀಕು ನಾವು ಪ್ರೋಗ್ರಾಮ್ ಮಾಡ್ತಾಯಿದ್ರಿ. ಆ ಪ್ರೋಗ್ರಾಮ್ಗೆ CM ಬರ್ತಾ ಇದ್ದಾರೆ. ಆ CM ಕೈಯಿಂದನೇ ನಿಮಗೆ ಆರ್ಡರ್ ಕಾಪಿಗಳನ್ನ ಕೊಡಿಸ್ತೀರಿ. ದಯವಿಟ್ಟು ಎಲ್ಲರೂ 5,000 ಕಂಪಲ್ಸರಿ ಕೊಡಿ. ಇನ್ನು ಕೆಲವೊಂದು ವಾರ್ಡ್ಗಳಲ್ಲಿ ಕೆಲವರು ದುಡ್ಡು ಮಾಡ್ಕೊಳ್ಳೋಕ್ಕೆ ಆಸೆ ಪಟ್ಟಿರೋಂಥ ಕೆಲವರು ಮೇಸ್ತ್ರಿಗಳು ಏನು ಮಾಡ್ತಾ ಇದ್ದಾರೆ, 10,000 ರೂಪಾಯಿ ಕೂಡ ತಗೊತಾ ಇದ್ದಾರೆ. ಒಟ್ನಲ್ಲಿ ಹಣ ನೀಡಿದ ವಿಚಾರ ಬಯಲು ಮಾಡಿದ್ರೆ ಕಾಯಂ ಪಟ್ಟಿಯಿಂದ ಹೆಸರು ತೆಗಿತೀವಿ ಅಂತ ಪೌರ ಕಾರ್ಮಿಕರಿಗೆ ಧಮಕಿ ಹಾಕಿರುವ ಆರೋಪ ಕೂಡ ಕೇಳಿಬಂದಿದೆ. ಸದ್ಯ ಈ ಬಗ್ಗೆ ಪಾಲಿಕೆ ಯಾವ ಕ್ರಮ ಕೈಗೊಳ್ಳುತ್ತೆ ಎಂಬುದನ್ನ ಕಾದು ನೋಡಬೇಕಾಗಿದೆ.